ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಜಾರಾ ಟೆಕ್ನಾಲಜಿ IPO ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆನ್ಲೈನ್ ಗೇಮಿಂಗ್ ಕಂಪನಿ, ಇ ಸ್ಪೋರ್ಟ್ಸ್, ಫ್ಯಾಂಟಸಿ ಸ್ಪೋರ್ಟ್ಸ್, ಎಜುಟೇಕ್, ಡಿಜಿಟಲ್ ಅಡ್ವರ್ಟೈಸಿಂಗ್ ಈ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಈ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಗ್ರೋ ಆಗಬೇಕು ಅಂದರೆ ಏನು ಬೇಕು? ಸೊ ಮೋಸ್ಟ್ ಆಫ್ ದಿ ಪೀಪಲ್ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ. ಸೊ ಯೂತ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಚೀಪ್ ಡೇಟಾ ಪ್ರೈಸಸ್ ಇವೆಲ್ಲದೂ ಕೂಡ ಸೊ ಕಂಪನಿಗೆ ಪಾಸಿಟಿವ್ ಆಗಿದೆ. ಸೊ ಇದೊಂದು ಜಸ್ಟ್ ಗೇಮಿಂಗ್ ಕಂಪನಿ ಅಲ್ಲ, ಡಿಫ್ರೆಂಟ್ ಸೆಗ್ಮೆಂಟಲ್ಲಿ 2015 ಎಂಟರ್ ಆಗಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಂದರೆ ಜಸ್ಟ್ ಗೇಮಿಂಗ್ ಆಡ್ತಾ ಲರ್ನಿಂಗ್ ಮಾಡೋದು ಇನ್ ಆನ್ಲೈನಲ್ಲಿ. ಸೊ ಅದಕ್ಕೂ ಮೇಲೆ ಏನೂ ಇರೋದಿಲ್ಲ ಈ ಕಂಪನಿನಲ್ಲಿ. ಎಜುಟೆಕ್ ಇರುತ್ತೆ, ಸೊ ಗೇಮ್ಸ್ ಆಡ್ತಾ ಲರ್ನಿಂಗ್. ಸೊ ಇದ್ರ ರಿಲೇಟೆಡ್ ಆಗಿ ಕಂಪನಿಯವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿರ್ತಾರೆ. ಆ್ಯಂಡ್ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಆಗಿ 31% ರೆವೆನ್ಯೂ ಲಾಸ್ಟ್ ಕ್ಯಾಲೆಂಡರ್ ಇಯರ್ನಲ್ಲಿ ಸಂಪಾದಿಸಿದ್ದಾರೆ. ಈ ವಿಷಯ ಗಮನದಲ್ಲಿಟ್ಕೊಂಡು ಈ ಕಂಪನಿಗೆ ಸಂಬಂಧಿಸಿದ ಟಾಪ್ 8 ಶೇರ್ ಹೋಲ್ಡರ್ಸ್ನ ಗಮನಿಸಿದ್ರೆ ಅದರಲ್ಲಿ 4th ಒನ್ ರಾಕೇಶ್ ಜುಂಜುನ್ವಾಲಾ ಅವರು. ಸೊ ಈ ವಿಡಿಯೋದಲ್ಲಿ ನಜಾರಾ ಟೆಕ್ನಾಲಜಿ ಅವರು ಯಾವ ಬಿಸ್ನೆಸ್ ಮಾಡ್ತಿದ್ದಾರೆ, ಇವರಿಗಿರೋ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಆ್ಯಂಡ್ ಇವರ ಫೈನಾನ್ಷಿಯಲ್ನ ಗಮನಿಸಿದ್ರೆ ಆ್ಯಂಡ್ ಈ IPO ಡೀಟೇಲ್ಸ್ ಆ್ಯಂಡ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಲಿಸ್ಟಿಂಗ್ ಗೇನ್ಸ್ನ ನಾನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇವರ ಬಿಸ್ನೆಸ್ ಮಾಡೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ಬಿಸ್ನೆಸ್ನಲ್ಲಿ ಮೊದಲು ಮಾತಾಡ್ಕೊಳ್ಬೇಕಾಗಿರೋದು ಕಿಡೋಫಿಯಾ ಬಗ್ಗೆ. ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ವೈರಸ್ ಆದಮೇಲೆ ಸ್ಮಾರ್ಟ್ಫೋನ್, ಟ್ಯಾಬ್ಸ್ ಅದರಿಂದ ನೋಡಿ ಕಲಿತಿದ್ರಿ ಅಲ್ವಾ. ಸೊ ಕಿಡೋಫಿಯಾದಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಕಲಿಬೋದು. ಇವನ್ ಚಿಕ್ಕ ಮಕ್ಳಿಗೆ ಬೇಕಾದ ನಾಲೆಡ್ಜ್ನ ಗೇಮ್ಸ್ ಮೂಲಕ ಪ್ರೊವೈಡ್ ಮಾಡ್ತಿದ್ದಾರೆ ಕಂಪ್ನಿಯವರು. ಮೊದಲು ಫ್ರೀ ಟ್ರಯಲ್ ಇರುತ್ತೆ, ಮುಂದೆ ಸರ್ವಿಸಸ್ನ ಕೊಡಬೇಕು ಅಂತ ಹೇಳಿದ್ರೆ ನಾವು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮೇಲೆ ಇವರು ರೆವೆನ್ಯೂನ ಸಂಪಾದನೆ ಮಾಡ್ತಾರೆ. ನೆಕ್ಸ್ಟ್ ಈ ಪಬ್ಜಿ ಗೇಮ್ಸ್ ಆಡೋರಿಗೆ ಐಡಿಯಾ ಇರುತ್ತೆ ನಾಟ್ ವಿನ್ನಿಂಗ್ ಗೇಮ್ ಅಂತ. ಸೊ ಇವರು ಇ ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡ್ತಾರೆ. ಸೊ ಅದಕ್ಕೂ ಕಂಪ್ಯಾರಿಸನ್ ಇಲ್ಲ ಅಲ್ವಾ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಗಿದ್ರು ಕ್ರಿಕೆಟ್ನ ಆರ್ಗನೈಸ್ ಮಾಡ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ, ಹಾಗೆ ವ್ಯೂವರ್ಶಿಪ್ನಿಂದ ದುಡ್ಡನ್ನ ಗೇನ್ ಮಾಡ್ತಿರ್ತಾರೆ. ಹೀಗೆ ನಾಟ್ ವಿನ್ನಿಂಗ್ ಗೇಮ್ ಅವರು ವರ್ಲ್ಡ್ನಲ್ಲಿರೋ ಗೇಮ್ಸ್ನ ತಗೊಂಡು ಸ್ವಲ್ಪ ಇಂಪಾರ್ಟೆಂಟ್ ಗೇಮ್ ಬಗ್ಗೆ ಕಂಟೆಸ್ಟೆಂಟ್ಗಳನ್ನ ರನ್ ಮಾಡ್ತಿರ್ತಾರೆ. ಆ್ಯಂಡ್ ಈ ಗೇಮಿಂಗ್ ರಿಲೇಟೆಡ್ ಆಗಿ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅಲ್ವಾ, ಅವರು ಎಲ್ಲ ಕೂಡ ಅದನ್ನು ವಾಚ್ ಮಾಡ್ತಿರ್ತಾರೆ. ವಾಚ್ ಮಾಡೋ ಟೈಮ್ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮೂಲಕ, ಇವರಿಗೆ ಪ್ರಮೋಟರ್ಸ್ ಮೂಲಕ ಆ್ಯಂಡ್ ಪಾರ್ಟ್ನರ್ಶಿಪ್ ಮೂಲಕ ಮನಿನ ಗೇನ್ ಮಾಡ್ತಿರ್ತಾರೆ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಥಿಂಗ್. ಈ ನಾಟ್ ವಿನ್ನಿಂಗ್ ಗೇಮ್ನಲ್ಲಿ 160 crore ಸಂಬಂಧಿಸಿದ ಶೇರ್ಸ್ನ ಪಬ್ಜಿ ಕ್ರಿಯೇಟರ್ಸ್ ಬೈ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದ ಡೇಟಾ ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮೊಬೈಲ್ ಆ್ಯಪ್ಸ್ ಇವೆ. ಆ್ಯಂಡ್ WCC2, WCC3 ಹಾಗೆ WCC ಲೈಟ್, ಬಿಗ್ ಬ್ಯಾಶ್ ಕ್ರಿಕೆಟ್ ಅಂತ ಹೀಗೆ ಡಿಫ್ರೆಂಟ್ ಮೊಬೈಲ್ ಫಾರ್ಮೆಟ್ನಲ್ಲೂ ಕೂಡ ಗೇಮ್ಸ್ನ ಲಾಂಚ್ ಮಾಡಿ ಸೊ ಗೇಮ್ಸ್ ಕೆಳಗಡೆ ರನ್ ಆಗ್ತಿರೋ ಒಂದು ಆ್ಯಡ್ ಮೂಲಕ ಇವರು ಮನಿನ ಅರ್ನ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ಹಲಾ ಪ್ಲೇ ಅಂತ, ಇದೊಂದು ಬೆಟ್ಟಿಂಗ್ ಅಂತ ಹೋಗ್ತೀವಿ, ದುಡ್ಡು ಹಾಕ್ತೀವಿ, ಆದರೆ ದುಡ್ಡು ಬರ್ಬೋದು, ಸಮಟೈಮ್ಸ್ ಬರ್ಬೋದು, ಸಮಟೈಮ್ಸ್ ಬರ್ದೇನೆ ಇರ್ಬೋದು ಆ ಟೈಪ್. ಇದರಲ್ಲಿ ಇವರೇ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಡೆಲ್ಟ್ ಕ್ರಾಪ್ ಅವರು ಕೂಡ ಬಿಸ್ನೆಸ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕಿಟ್ಸ್ ಅನ್ನೋ ವೆಬ್ಸೈಟ್ನಲ್ಲಿ ಮೀನ್ಸ್ ಅದರಲ್ಲಿ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಆರ್ಟಿಕಲ್ಸ್ ಇರುತ್ತೆ, ಅದ್ರ ರಿಲೇಟೆಡ್ ಆಗಿ ಡಿಸ್ಕಷನ್ಸ್ ನಡೀತಿರುತ್ತೆ. ಇದೊಂದು ಪ್ಲಾಟ್ಫಾರ್ಮ್ ಅಂತ ಇವನ್ ಪ್ರಮೋಟರ್ಸ್ ಹೇಳ್ತಿರೋದು. ಸ್ಪೋರ್ಟ್ಸ್ನ ಜಾಸ್ತಿ ಫಾಲೋ ಮಾಡೋರಿಗೆ ಈ ವೆಬ್ಸೈಟ್ ಬಗ್ಗೆ ತಪ್ಪದೇ ಗೊತ್ತಿರುತ್ತೆ. ಥಿಯಾಟಿಕಲ್ ಆಗಿ ನಾವು ಎಷ್ಟೇ ಜಾಸ್ತಿ ಮಾತಾಡ್ಬೋದು, ಬಟ್ ನಮಗೆ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಇನ್ಫಾರ್ಮೇಷನ್ ಸಾಕು. ಸೊ ಇದರಲ್ಲಿ ಆ್ಯಡ್ಸ್ನಿಂದ, ಸಬ್ಸ್ಕ್ರಿಪ್ಷನ್ನಿಂದ, ಈ ಗೇಮಿಂಗ್ ಆರ್ಗನೈಸ್ ಮೂಲಕ ಲೈಕ್ ನಾಟ್ ವಿನ್ನಿಂಗ್ ಗೇಮ್ ಆ್ಯಡ್ಸ್ನಿಂದ, ಪಾರ್ಟ್ನರ್ಶಿಪ್ಪಿಂದ ನಾವು ಮನಿನ ಗೇನ್ ಮಾಡ್ಬೋದು. ಗೇಮಿಂಗ್ ಆರ್ಗನೈಸ್ ಮಾಡಿ ಗೇಮಿಂಗ್ ಕಂಟೆಸ್ಟೆಂಟ್ಸ್ನ ರನ್ ಮಾಡೋ ಮೂಲಕ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಇವನ್ ಕ್ಲೈಂಟ್ ಆ್ಯಂಡ್ ಪಾರ್ಟ್ನರ್ಶಿಪ್ ಮೂಲಕ ಪ್ರಾಫಿಟ್ನ ಗೇನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಈ ಬಿಸ್ನೆಸ್ ಪಾಸಿಟಿವ್ ಬಗ್ಗೆ ಮಾತಾಡ್ಕೊಳ್ಳೋಣ, ನೆಗೆಟಿವ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಪಾಸಿಟಿವ್. ಸೊ ಫಸ್ಟ್ ಟೈಮ್ ಒಂದು ಪ್ಯೂರ್ ಗೇಮಿಂಗ್ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ಇವನ್ ಡೆಲ್ಟ್ ಕ್ರಾಪ್ 2018 ಆನ್ಲೈನ್ ಬಿಸ್ನೆಸ್ಗೆ ಎಂಟರ್ ಆದರೂ ಸಹ ಈ ಸೆಗ್ಮೆಂಟಲ್ಲಿ ಅವ್ರಿಗೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಅವರ ಮೇನ್ ಪ್ಲೇ ಕೂಡ ಕ್ಯಾಸಿನೋ ಮೇಲಿರುತ್ತೆ. ಆನ್ಲೈನ್ ಗೇಮಿಂಗ್ನಲ್ಲಿ ಇದ್ರೂ ಕೂಡ ಕಡಿಮೆ ರೆವೆನ್ಯೂ ಆ್ಯಂಡ್ ಪ್ಯೂರ್ ಆನ್ಲೈನ್ ಗೇಮಿಂಗ್ ಪ್ಲೇ ಮೂಲಕ ರೆವೆನ್ಯೂನ ಅರ್ನ್ ಮಾಡ್ತಿರೋ ಕಂಪನಿ, ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿರೋ ಕಂಪನಿ ಅಂದರೆ ನಜಾರಾ ಟೆಕ್ನಾಲಜಿ. ಈ ಕಂಪ್ನಿಯಲ್ಲಿ ಯಾವ ಸೆಗ್ಮೆಂಟ್ ಬೇಕಾದ್ರೂ ತಗೊಳ್ಳಿ, ಫಸ್ಟ್ ಟೈಮ್ ಆ ಸೆಗ್ಮೆಂಟ್ಗೆ ಸಂಬಂಧಿಸಿದ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದ್ರೆ ಅಂದ್ರೆ ಮಾರ್ಕೆಟ್ ಪ್ರೀಮಿಯಂ ವ್ಯಾಲ್ಯೂಯೇಷನ್ನೇ ಕೊಡುತ್ತೆ ಅಂತ. ಬಿಕಾಸ್ ಕಂಪೇರ್ ಮಾಡೋಕೆ ಇನ್ನೊಬ್ಬ ಯಾರ ಪ್ಲೇಯರ್ಸ್ ಇರೋದಿಲ್ಲ. ಇವನ್ ಗ್ಲೋಬಲ್ ಕಂಪನೀಸ್ ಕೂಡ ಒಂದು ಒಳ್ಳೆ ಡಿಮ್ಯಾಂಡ್ ಇದೆ, ಗ್ಲೋಬಲ್ ಕಂಪನೀಸಿಗೂ ಕೂಡ. ಆದರೆ ಗ್ಲೋಬಲ್ ಗೇಮಿಂಗ್ ಕಂಪನಿಗೂ ನಮ್ಮ ಇಂಡಿಯನ್ ಕಂಪನಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ತುಂಬಾ ಗ್ಯಾಪ್ ಇದೆ. ಆ ವಿಷಯಕ್ಕೆ ಅದನ್ನ ನಾವು ನೆಗೆಟಿವ್ನಲ್ಲಿ ಮಾತಾಡ್ಕೊಳ್ಳೋಣ. ಬಟ್ ಪಾಸಿಟಿವ್ ಆದರೆ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಪ್ಯೂರ್ ಗೇಮಿಂಗ್ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿರೋದು ಪ್ರೀಮಿಯಂ ವ್ಯಾಲ್ಯೂಯೇಷನ್ನ ಗ್ಯಾರಂಟಿ ಫೆಚ್ ಮಾಡುತ್ತೆ. ಇದು ಈ ಕಂಪನಿಗೆ ಪಾಸಿಟಿವ್ ಅಂತ ಅನ್ಕೊಳ್ಬಹುದು. ಹಾಗೆ ಪಬ್ಜಿ ಓನರ್ಸ್ ನಾಟ್ ವಿನ್ನಿಂಗ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ಕೊಂಡ್ವಿ ಅಲ್ವಾ. ನಾಟ್ ವಿನ್ನಿಂಗ್ ಗೇಮ್ ನಲ್ಲಿ
ಇವರಿಗೆ 50% ಅಬೋವ್ ಶೇರ್ಸ್ ಇದೆ ಅಂತ ಆ್ಯಂಡ್ ಅದೇ ಸೇಮ್ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ ಟೈಮ್ಗಿಂತ ಇಲ್ಲಿವರೆಗೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಲಾಕ್ಡೌನ್ ಕಾರಣದಿಂದಾಗಿ ಇತರ ಏಜ್ ಗ್ರೂಪ್ ಅವರು ಕೂಡ ಈ ಗೇಮಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಹಾಗೆ ಕಿಡೋಪಿಯಾನಿಂದ ಲಾಕ್ಡೌನ್ ಟೈಮ್ನಲ್ಲಿ ಇಲ್ಲಿವರೆಗೂ ಒಳ್ಳೆ ಬಿಸ್ನೆಸ್ ಅಂಡ್ ಇನ್ಕಮ್ ಜನರೇಟ್ ಆಗ್ತಿದೆ ಅಂತ, ಅದು ಕೂಡ ಇವರಿಗೆ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಬಟ್ ನೆಗೆಟಿವ್ಸ್ ಆದ್ರೆ ಒಂದು ಲಿಸ್ಟ್ ಇದೆ. ಸೊ ಲಿಸ್ಟ್ ಬರೀ ಈ ಕಂಪನಿಗಲ್ಲ, ಮೋಸ್ಟ್ ಆಫ್ ದ ನ್ಯೂ ಏಜ್ ಟೆಕ್ನಾಲಜೀಸ್ ಕಂಪನೀಸ್ ಕೂಡ ಅಪ್ಲೈ ಆಗುತ್ತೆ. ಬಟ್ ಫಿನಾನ್ಷಿಯಲ್ ಇಯರ್ 17 ಪಾಯಿಂಟ್ ಆಫ್ ಟೈಮ್ ನಲ್ಲಿ ಇದ್ದ ಗ್ರೋತ್ ಲೇಟರ್ ಫಿನಾನ್ಷಿಯಲ್ ಇಯರ್ಸ್ ನಲ್ಲಿ ಡ್ರಾಪ್ ಆಗಿದೆ. ಇವರು ಕಾನ್ಸ್ಟೆಂಟ್ ಆಗಿ ಅಕ್ವಿಸಿಷನ್ ಮೇಲೆ ಇರ್ತಾರೆ. ಸೊ ನಾಟ್ ವಿನ್ನಿಂಗ್ ಗೇಮ್ ಆಗಲಿ ಅಥವಾ WCC3 ಇದೆಯಲ್ಲ, ಸೊ ಇದನ್ನ ಇವರೇ ಡೆವಲಪ್ ಮಾಡಿರೋದು. ಸೊ ನೆಕ್ಸ್ಟ್ ವ್ಯೂ ಮಲ್ಟಿಮೀಡಿಯಾದವರು, ಇದರಲ್ಲಿ ಅವರು ಶೇರ್ಸ್ನ ಸೆಲ್ ಮಾಡ್ತಾರೆ ಅಂಡ್ ಹೀಗೆ ಹಲ್ಲಾಪ್ಲೇ ಆಗಿರ್ಬೋದು, ನಾಟ್ ವಿನ್ನಿಂಗ್ ಗೇಮ್ ಆಗಿರ್ಬೋದು, ಇದರಲ್ಲಿ ಶೇರ್ಸ್ನ ಹೋಲ್ಡ್ ಮಾಡ್ತಾರೆ. ಸೊ ಅವರು ಇದನ್ನ ಡೆವಲಪ್ ಮಾಡಲ್ಲ, ಬಟ್ ಮೇನ್ ಪ್ಲೇ ಮಾಡ್ತಿರ್ತಾರೆ. ಆದ್ರೆ ಸ್ಟ್ಯಾಂಡ್ ಲೋನ್ ಬಿಸ್ನೆಸ್ ಇಂದ ಜಾಸ್ತಿ ಪ್ರಾಫಿಟ್ ಇವರು ಸಂಪಾದಿಸಿಲ್ಲ. ಇವರು ಯಾರನ್ನೆಲ್ಲ ಅಕ್ವೈರ್ ಮಾಡ್ತಾರೋ ಸೊ ಅದರಿಂದ ಇವರು ಪ್ರಾಫಿಟ್ ನ ಜಾಸ್ತಿ ಸಂಪಾದಿಸ್ತಿದ್ದಾರೆ. ಅಂಡ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಮಾತಾಡ್ಕೊಂಡ್ರೆ ಲೋ ಎಂಟ್ರಿ ಬ್ಯಾರಿಯರ್ಸ್. ಸೊ ನಾವು ಯಾವುದೇ ಒಂದು ಸರ್ಟೈನ್ ಗ್ರೂಪ್ ಆಫ್ ಪೀಪಲ್ ಕೂತ್ಕೊಂಡು ಒಂದೊಳ್ಳೆ ಗೇಮ್ ನ ತಯಾರು ಮಾಡಬಹುದು. ಸೊ ತಯಾರು ಮಾಡಿದ ತಕ್ಕನಂಗೆ ಪ್ರಾಪರ್ ಡಿಸೈನ್ ಮಾಡಿ ಪ್ರಮೋಟ್ ಮಾಡಿದ್ರೆ ಆಲ್ರೆಡಿ ಇರೋ ಗೇಮ್ಸ್ಗೆ ಒಂದು ಒಳ್ಳೆ ಕಾಂಪಿಟೇಷನ್ ನ ಈಸಿಯಾಗಿ ಕೊಡ್ಬೋದು. ಸೊ ಲೋ ಎಂಟ್ರಿ ಬ್ಯಾರಿಯರ್ಸ್ ಇವಾಗ್ನಿಂದ 5 years ಹಿಂದೆ ಹೋಗಿ ನೋಡಿದ್ರೆ ಸರ್ಟೈನ್ ಗೇಮ್ಸ್ ಆಡೋರು ಅದಾದ್ಮೇಲೆ ಟೈಮ್ ಟು ಸೊ ಬೇರೆ ಬೇರೆ ಗೇಮ್ಸ್ಗೆ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪಬ್ಜಿ ಎಲ್ರಿಗೂ ಹೇಗೆ ರೀಚ್ ಆಯ್ತು, ಅಡಾಪ್ಟ್ ಆಯ್ತೋ ಗೊತ್ತಿಲ್ಲ. ಸೊ ರನ್ ಅಂತೂ ಆಗ್ತಾ ಇದೆ, ಓಕೆನಾ. ಸೊ ರನ್ ಆಗ್ತಿರೋ ಗೇಮ್ಸ್, ಆಲ್ರೆಡಿ ಜಾಸ್ತಿ ಆಡ್ತಿರೋ ಗೇಮ್ಸ್ ಯಾವಾಗ ಡಿಸಪೇರ್ ಆಗ್ತವೋ ಗೊತ್ತಾಗಲ್ಲ. ಸೊ ಯಾವಾಗ ಹೊಸ ಗೇಮ್ಸ್ ಬಂದು ಜನರನ್ನ ಅಟ್ರಾಕ್ಟ್ ಮಾಡ್ತವೋ ಅದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಒಂದು ಗೇಮ್ನ ಡೆವಲಪ್ ಮಾಡಿ ಇಂಥದೇ ಪ್ರಾಡಕ್ಟು ಯಾವಾಗಲೂ ಸೆಲ್ ಆಗುತ್ತೆ, ಸೊ ಇಷ್ಟೇ ದುಡ್ಡು ಬರ್ತಿರುತ್ತೆ ಅಂತ ಈ ಸೆಗ್ಮೆಂಟ್ ಅಲ್ಲಿ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಟೈಮ್ ಟು ಟೈಮ್ ಕಸ್ಟಮರ್ ಪ್ರಿಫರೆನ್ಸ್ ಪ್ರಕಾರ ನಾವು ಗೇಮ್ಸ್ನ ಡಿಸೈನ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ಎಕ್ಸಿಸ್ಟಿಂಗ್ ಇರೋ ಗೇಮ್ಸ್ ಕೂಡ ನಾವು ಮಾಡಿಫೈ ಮಾಡ್ತಾ ಹೋಗಬೇಕಾಗತ್ತೆ ಅಕಾರ್ಡಿಂಗ್ ಟು ಕಸ್ಟಮರ್ಸ್ ಪ್ರಿಫರೆನ್ಸ್. ಸೊ ಇಲ್ಲ ಅಂದರೆ ಕಾಂಪಿಟೇಟರ್ಸ್ ಹೊಸ ಗೇಮ್ಸ್ನ ತರ್ತಿರ್ತಾರೆ, ಲಾಂಚ್ ಮಾಡ್ತಿರ್ತಾರೆ, ಕಸ್ಟಮರ್ಸು ಸ್ಲೋಲಿ ಆ ಕಡೆ ಗೇಮ್ಸ್ಗೆ ಹೋಗ್ತಿರ್ತಾರೆ. ನಮಗೆ ಗೊತ್ತಾಗೋದಿಲ್ಲ ಹೇಗೆ ಗೇಮ್ಸ್ ರಿಲೇಟೆಡ್ ಆಗಿ ರೆವೆನ್ಯೂ ಅವ್ರಿಗೆ ಹೋಗ್ತಿರುತ್ತೆ ಅಂತ. ಮೀನ್ಸ್ ಸಡನ್ ಇಂಪ್ಯಾಕ್ಟ್ ಕಾಣಿಸೋದಿಲ್ಲ, ಸ್ಲೋಗಿ ಕಸ್ಟಮರ್ಸ್ ಒಂದರಿಂದ ಒಂದಕ್ಕೆ ಶಿಫ್ಟ್ ಆಗ್ತಿರ್ತಾರೆ. ನೆಕ್ಸ್ಟ್ ಕಂಪನಿ ರಿಲೇಟೆಡ್ ಆಗಿ ಅಟ್ರಿಷನ್ ರೇಟ್ ಫಿನಾನ್ಷಿಯಲ್ ಇಯರ್ 20 37% ರನ್ ಆಗ್ತಾ ಇದೆ. ಈ ಸೆಗ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪ್ರೊಫೆಷನಲ್ಸ್, ಸ್ಕಿಲ್ಡ್ ಪರ್ಸನ್ಸ್ ಆ ಕಂಪ್ನಿಯಿಂದನೇ ಹೋಲ್ಡ್ ಮಾಡ್ತಿರ್ತಾರೆ. ಬಿಕಾಸ್ ಇದು ಗೇಮಿಂಗ್ ರಿಲೇಟೆಡ್ ಆಗಿ. ಸೊ ಪ್ರೊಫೆಷನಲ್ಸ್, ಸ್ಕಿಲ್ಡ್ ಪರ್ಸನ್ಸ್, ಆಲ್ರೆಡಿ ಗೇಮ್ನ ಡೆವಲಪ್ಮೆಂಟ್ ಮಾಡೋ ಸ್ಕಿಲ್ ಇರೋ ಪರ್ಸನ್ಸ್ ಈ ಕಂಪನಿ ಜೊತೆಗೆ ಟ್ರಾವೆಲ್ ಆಗ್ತಿದ್ದಾರೆ ಅಂದರೆ ಇದು ಈ ಕಂಪನಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಅಟ್ರಿಷನ್ ರೇಟ್ ಅಂದರೆ ಸೊ ಕಂಪನಿಯಿಂದ ಎಷ್ಟು % ಎಂಪ್ಲಾಯೀಸ್ ಬಿಟ್ಟು ಹೋಗ್ತಿದ್ದಾರೆ ಅಂತ. ಸೊ ಅಟ್ರಿಷನ್ ರೇಟ್ ಅದು ಈ ಸೆಕ್ಟರ್ನಲ್ಲಿ ಸಂಬಂಧಿಸಿದ ಕಂಪನಿಯಲ್ಲಿರುವುದು ಪಾಸಿಟಿವ್ ಥಿಂಕ್ ಅಲ್ಲ. ಇಷ್ಟು % ಅಟ್ರಿಷನ್ ರೇಟ್ ಜಾಸ್ತಿ ಆಗ್ತಾ ಇದ್ರೆ ಈ ಟೈಪ್ ಆಫ್ ಕಂಪನೀಸ್ಗೆ ಅದು ಪಾಸಿಟಿವ್ ಥಿಂಕ್ ಆಗಿರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಇಂಡಿಯಾದಲ್ಲಿ ಜ್ಯೂರಿಡಿಕ್ಷನ್ ಆ್ಯಂಡ್ ರೆಗ್ಯುಲೇಷನ್ ಸೆಕ್ಯೂರಿಟಿ ಮೀನ್ಸ್ ಎಲ್ಲ ಗೇಮ್ಸ್ ಅಲೌಡ್ ಅಲ್ಲ. ಲೈಕ್ ಇವಾಗ ಅನ್ಕೊಂಡ್ವಿ ಅಲ್ವಾ ಜಸ್ಟ್ ಒಂದು. ಸೊ ಬೆಟ್ಟಿಂಗ್ನಲ್ಲಿ ಕ್ಯಾಶ್ ಇಟ್ಟರೆ ಸಮಟೈಮ್ಸ್ ವಿನ್ ಆಗ್ತೀವಿ, ಸಮಟೈಮ್ಸ್ ವಿನ್ ಆಗಲ್ಲ. ಸೊ ವಿನ್ ಆದರೆ ದುಡ್ಡು ಬರುತ್ತೆ, ವಿನ್ ಆಗಲಿಲ್ಲ ಅಂದರೆ ಲಾಸ್ ಆಗ್ತೀವಿ. ಇವಾಗಲೂ ಕೂಡ ಸ್ವಲ್ಪ ರೂಲ್ಸ್ ಇದೆ. ಈವನ್ ಫ್ಯೂಚರ್ನಲ್ಲೂ ಕೂಡ ಜ್ಯೂರಿಡಿಕ್ಷನ್ ಪರ ಆಗಲಿ ರೆಗ್ಯುಲೇಟರ್ಸ್ ಪರ ಆದರೂ ಲೋಕಲ್ ಗೌರ್ಮೆಂಟಿಂದ ಸ್ವಲ್ಪ ಇಶ್ಯೂಸ್ ಇರುತ್ತೆ. ಸೊ ಇಶ್ಯೂಸ್ ಎದುರಾಗಬಹುದು, ಇದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇವನ್ ನಾನು ಯೂಟ್ಯೂಬ್ನಲ್ಲಿ ಗಮನಿಸಿದ ಹಾಗೆ ಇವನ್ ಔಟ್ಸೈಡ್ ಗೇಮಿಂಗ್ ಕಮ್ಯುನಿಟಿನಲ್ಲಿ ಆಗಲಿ ಲಾಸ್ಟ್ 3 yearsನಿಂದ ಆನ್ಲೈನ್ ಗೇಮಿಂಗ್ ಆಡೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಸ್ಪೆಷಲಿ ಪಬ್ಜಿ ಆಕ್ಟಿವ್ ಪ್ಲೇಯರ್ಸ್ ಸಂಖ್ಯೆ ಒಂದು ಕಡೆ ಆದರೆ ಆಟವಾಡುವಾಗ ನೋಡೋರ್ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ. ಒಂದು ಗೇಮ್ ಆಡ್ತಿದ್ರೆ ಯೂಟ್ಯೂಬ್ನಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಇರುತ್ತೆ. ಈವನ್ ಕಮೆಂಟ್ಸ್ ಆಗಲಿ ಅದ್ರ ರಿಲೇಟೆಡ್ ಆಗಿ ಹೈಪ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಆನ್ಲೈನ್ ಗೇಮ್ ಸ್ಟ್ರೀಮ್ ಮಾಡ್ತಿದ್ದಾರೆ ಅಂದ್ರೂ ಕೂಡ 1000 ಪೀಪಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ಎಂಡ್ವರೆಗೂ ಕಾನ್ಸ್ಟೆಂಟ್ ಆಗಿ ನೋಡ್ತಿರ್ತಾರೆ. ಸೊ ಇದರಿಂದ ನಾಟ್ ವಿನ್ನಿಂಗ್ ಗೇಮ್ ಅವರು ಆರ್ಗನೈಸ್ ಮಾಡೋ ಸಮ್ ಈವೆಂಟ್ಸು ಅದು ಕೂಡ ಜಾಸ್ತಿ ವ್ಯೂವರ್ಶಿಪ್ನ ಮೇಂಟೈನ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಆಗಿ ಬೇರೆ ಕಂಟ್ರಿ ತಗೊಂಡ್ರೆ ಗೇಮ್ಸ್ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಔಟ್ಸೈಡ್ ದ ಕಂಟ್ರಿ. ಇಲ್ಲಿ ಸ್ವಲ್ಪ ಜನ ಗೇಮಿಂಗ್ ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಖಾಲಿ ಟೈಮಲ್ಲಿ ತಮ್ಮ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ಟ್ರೆಸ್ ಇದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗೇಮ್ಸ್ ಆಡೋರ ಸಂಖ್ಯೆ ಜಾಸ್ತಿ. ಬಟ್ ನೀವು ಬೇರೆ ಕಂಟ್ರಿನ ತಗೊಂಡ್ರೆ ಗೇಮಿಂಗ್ ಅನ್ನೋದು ಅಲ್ಲಿ ಪ್ರೊಫೆಷನ್ ಆಗಿರುತ್ತೆ ಆ್ಯಂಡ್ ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ ಆ್ಯಂಡ್ ಆ ಗೇಮಿಂಗಿಂದಾನೇ ಸ್ವಲ್ಪ ಅವ್ರ ಕೆರಿಯರ್ಸ್ನ ಬಿಲ್ಡ್ ಮಾಡ್ಕೊಳ್ತಿರ್ತಾರೆ. ಇವನ್ ಗೇಮಿಂಗ್ ರಿಲೇಟೆಡ್ ಆಗಿ ಜಾಸ್ತಿ ಸ್ಪೆಂಡ್ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ಎನ್ಆ್ಯಪ್ ರಿಲೇಟೆಡ್ ಆಗಿ ಪರ್ಚೇಸ್ನ ಎಷ್ಟು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಎನ್ಆ್ಯಪ್ ಪರ್ಚೇಸ್ವರೆಗೂ ಮೋಸ್ಟ್ಲಿ ಯಾರೂ ಹೋಗಲ್ಲ. ಫ್ರೀಯಾಗಿ ಎಷ್ಟರವರೆಗೂ ಗೇಮ್ ಆಡಬೇಕೋ ಅಷ್ಟು ಟೈಮ್ ಗೇಮ್ ಆಡ್ತೀವಿ. ಆ್ಯಂಡ್ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಬರೀ ಇಂಡಿಯಾದಲ್ಲ ಗ್ಲೋಬಲ್ ಆಗಿನೂ ನೋಡ್ಬೋದು. ಇತರ ಕಂಟ್ರೀಸ್ನಲ್ಲಿ ಇದ್ದರೆ ಲೈಕ್ ಆಫ್ರಿಕಾ, ನಾರ್ತ್ ಅಮೇರಿಕಾ ಈ ಥರ ಡಿಫ್ರೆಂಟ್ ಜಿಯೋಗ್ರಫಿನಲ್ಲೂ ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ.
ಮಾಡ್ತಿದ್ದಾರೆ ಅಂತೆ. ಇಂಡಿಯಾಯಿಂದ ನಿಯರ್ಲಿ 40% ರೆವೆನ್ಯೂ ಬರ್ತಿದೆ ಅಂಡ್ ಆಫ್ರಿಕಾ, ನಾರ್ತ್ ಅಮೆರಿಕಾದಿಂದ ನಿಯರ್ಲಿ 60% ರೆವೆನ್ಯೂ ಗೇನ್ ಆಗ್ತಿದ್ಯಂತೆ. ಸೊ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಾಗೆ ನ್ಯೂ ಏಜ್ ಆಫ್ ಟೆಕ್ನಾಲಜಿ ಕಂಪನೀಸ್ ನ ವ್ಯಾಲ್ಯೂ ಮಾಡೋದು ಅಂದ್ರೆ ನಾರ್ಮಲ್ ಕಂಪನೀಸ್ ವ್ಯಾಲ್ಯೂ ಮಾಡಿದಾಗ ಅಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅಂಡ್ ಇವರ ಟಾಪ್ ಲೈನ್ ಆಗಲಿ ಬಾಟಮ್ ಲೈನ್ ಆಗಲಿ ಸೊ ಅಂಡ್ ಇವರ EPS, ROE, ROCE ಈ ಟರ್ಮ್ಸ್ ನಿಂದ ನಿಧಾನವಾಗಿ ನೀಟಾಗಿ ಗಮನಿಸಿದ್ರೆ ಫಿನಾನ್ಷಿಯಲ್ ಇಯರ್ 17 ನಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿ ಬೆಟರ್ ಆಗಿದ್ದಾರೆ ಅಂಡ್ ಫಿನಾನ್ಷಿಯಲ್ ಇಯರ್ 18 ನಲ್ಲಿ ಸ್ವಲ್ಪ ವೀಕ್ ಅಂಡ್ ಫಿನಾನ್ಷಿಯಲ್ ಇಯರ್ 19 ನಲ್ಲಿ ಇನ್ನೂ ವೀಕ್ ಆಗಿದ್ದಾರೆ ಅಂಡ್ ಫೈನಲಿ ಫಿನಾನ್ಷಿಯಲ್ ಇಯರ್ 20 ನಲ್ಲಿ ತುಂಬಾ ಫಾಲ್ ಆಗಿದ್ದಾರೆ. ಮೀನ್ಸ್ ಫಿನಾನ್ಷಿಯಲ್ ಇಯರ್ 17 ನಿಂದ 20 ವರೆಗೂ ಗಮನಿಸಿದ್ರೆ ಅವರ ಫಿನಾನ್ಷಿಯಲ್ ನಲ್ಲಿ ಸ್ವಲ್ಪ ಡ್ರಾಪ್ ಕಾಣಿಸುತ್ತೆ, ಸ್ವಲ್ಪ ವೀಕ್ ಆಗ್ತಿದ್ದಾರೆ. ಫಿನಾನ್ಷಿಯಲ್ ಇಯರ್ 20 ನ ಹೋಲಿಸಿದ್ರೆ H1 ಫಿನಾನ್ಷಿಯಲ್ ಇಯರ್ 21 ಮೀನ್ಸ್ ಏಪ್ರಿಲ್ ಟು ಸೆಪ್ಟೆಂಬರ್ 30th 2020 ವರೆಗೂ ಆ 6 ಮಂತ್ಸ್ ಗ್ಯಾಪ್ ನಲ್ಲಿ ಸ್ವಲ್ಪ ಬೆಟರ್ಮೆಂಟ್ ಕಾಣಿಸ್ತಿದೆ. ಸೊ ಈ ಲಾಕ್ಡೌನ್ ಕಾರಣವಾಗಿ ಮೋಸ್ಟ್ ಆಫ್ ದ ಗೇಮ್ಸ್ ಆನ್ಲೈನ್ ರಿಲೇಟೆಡ್ ಆಗಿ ಬಿಸ್ನೆಸ್ ಆಗಿದೆ. ಬಟ್ ಫಿನಾನ್ಷಿಯಲ್ ಇಯರ್ 21 ನಲ್ಲಿ ಬೆಟರ್ ಗ್ರೋತ್ ಕಾಣಿಸ್ತಿದೆ. ಲಾಸ್ಟ್ ಫಿನಾನ್ಷಿಯಲ್ 4 ಇಯರ್ಸ್ ನಿಂದ ಇವರು ಟಾಪ್ ಲೈನ್ ಆಗಲಿ ಬಾಟಮ್ ಲೈನ್ ಆಗಲಿ ಇವರ ರಿಟರ್ನ್ ರೇಷಿಯೋಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಗ್ರೋ ಆಗಿಲ್ಲ, ಆಕ್ಚುಲ್ ಆಗಿ ಫಾಲ್ ಆಗ್ತಿದೆ. ಲಾಸ್ಟ್ 4 ಫಿನಾನ್ಷಿಯಲ್ ಇಯರ್ಸ್ ನಿಂದ ಎಂಟೈರ್ ಫಿನಾನ್ಷಿಯಲ್ ಡೇಟಾ ಸೊ ಇಷ್ಟು ಗಮನಿಸಿದ್ರೆ ನಮಗೆ ಅಷ್ಟು ಪಾಸಿಟಿವ್ ಪಿಕ್ಚರ್ ಕಾಣಿಸಲ್ಲ. ಇಲ್ಲಾಂದ್ರೆ ನಮ್ಮ ಇನ್ಫೋ ಎಚ್ ಕಂಪನಿನ ತಗೊಂಡು ಆ ಕಂಪನಿ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ಸ್ನ ತಗೊಂಡು ಟ್ರೇಡ್ ಆಗೋ ವ್ಯಾಲ್ಯೂಯೇಷನ್ ನೋಡಿದ್ರೆ ನಮಗೆ ಮ್ಯಾಚ್ ಅಷ್ಟು ಕಾಣಿಸಲ್ಲ. ಇವನ್ ವ್ಯಾಲ್ಯೂಯೇಷನ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಬಿಕಾಸ್ ಇವರು ಮಾಡೋ ಬಿಸ್ನೆಸ್ ಮೂಲಕ ಪ್ರೆಸೆಂಟ್ ರೆವೆನ್ಯೂ ಜನರೇಟ್ ಆಗ್ತಿದೆ, ಹಾಗೆ ಇಂಡಸ್ಟ್ರಿ ಗ್ರೋ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂಡ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಯಾವ ರೇಟ್ ನಿಂದ ಗ್ರೋ ಆಗ್ತಾ ಇದೆ, ಆಕ್ಚುಲ್ ಆಗಿ ಗ್ಲೋಬಲ್ ಅಲ್ಲಿ ಎಷ್ಟು ರೇಟ್ ಇಂದ ಇನ್ಕ್ರೀಸ್ ಆಗ್ತಾ ಇದೆ, ಇಂಡಿಯಾದಲ್ಲಿ ನೆಕ್ಸ್ಟ್ 5 to 10 years ಎಷ್ಟು ಗ್ರೋ ರೇಟ್ ಇಂದ ಇನ್ಕ್ರೀಸ್ ಆಗ್ಬೋದು ಅನ್ನೋ ಪಾಸಿಬಿಲಿಟೀಸ್ ನಮ್ಗೆ ಐಡಿಯಾ ಇದ್ರೆ, ಹಾಗೆ ಇವರು ಎಷ್ಟು ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ಕೂಡ ಐಡಿಯಾ ಇದ್ರೆ ನಾವು ಈ ಬಿಸ್ನೆಸ್ ವ್ಯಾಲ್ಯೂಷನ್ ಅರ್ಥ ಮಾಡ್ಕೊಳ್ಬಹುದು, ನಾವು ಈ ಕಂಪನಿ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಬಹುದು ಅಂಡ್ ಅರ್ಥನೂ ಆಗುತ್ತೆ. ಗ್ಲೋಬಲ್ ಆಗಿ ಗೈನಿಂಗ್ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅಂಡ್ ಇವನ್ ಇಂಡಿಯಾದಲ್ಲಿ ಡೆವಲಪ್ ಆಗ್ತಿದೆ. ಇಲ್ಲ ಅಂದ್ರೆ ಈ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅಂಡ್ ಆಪ್ ಪರ್ಚೇಸ್ ಮಾಡಿ ಮೀನ್ಸ್ ಆಪ್ ನಲ್ಲಿ ದುಡ್ಡು ಹಾಕಿ ಗೇಮ್ಸ್ ಆಡೋರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಬಟ್ ಇದು ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಗ್ರೋ ಆಗುತ್ತಾ ಅನ್ನೋದು ಕ್ವೆಶನ್ ಮಾರ್ಕ್. ಈಗ ಬರ್ತಿರೋ IPO ರಿಲೇಟೆಡ್ ಆಗಿ ಫಿನಾನ್ಷಿಯಲ್ಸ್ ವೀಕ್ ಇದ್ರು ಅವರ ರಿಟರ್ನ್ ರೇಷಿಯೋ ಜಾಸ್ತಿ ಕಡಿಮೆನೇ ಇದ್ರು ಇನ್ನು ನಿಯರ್ಲಿ 60% ವರೆಗೂ ಲಿಸ್ಟಿಂಗ್ ಗೇನ್ಸ್ ಬರೋ ಪಾಸಿಬಿಲಿಟೀಸ್ ಇದೆ ಅನ್ನೋ ರೀತಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ರನ್ ಆಗ್ತಾ ಇದೆ. ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ ಪ್ಯೂರ್ ಗೇಮಿಂಗ್ ಕಂಪನಿ ಇನ್ನೊಂದಿಲ್ಲ. ನಾವು ಪ್ರೈಸ್ ಟು ಅರ್ನಿಂಗ್ಸ್ ನ ತಗೊಂಡು ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ. ಬಟ್ ಇವನ್ ಪ್ರೈಸ್ ಟು ಅರ್ನಿಂಗ್ಸ್ ಎಷ್ಟು ಅಂತ ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರೆ ಪ್ರೆಸೆಂಟ್ ಇವರು ಲಾಸ್ನೇ ಪೋಸ್ಟ್ ಮಾಡಿದ್ದಾರೆ. ಸೊ ಪ್ರೈಸ್ ಟು ಅರ್ನಿಂಗ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇವರು ಬುಕ್ ವ್ಯಾಲ್ಯೂ 168.47 ಆಸ್ ಪರ್ ದ RHP ನಲ್ಲಿ ಮೆನ್ಷನ್ ಮಾಡಿದ ಹಾಗೆ ಪ್ರಮೋಟರ್ಸ್ 22.97% ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ ಕಂಪನಿನಲ್ಲಿ ಅಂಡ್ ನೆಕ್ಸ್ಟ್ ರೆಸ್ಟ್ ಆಫ್ ದ ಶೇರ್ಸ್ ಪಬ್ಲಿಕ್ ಹತ್ರ ಇದೆ. ಹಾಗೆ ಪಬ್ಲಿಕ್ ನಲ್ಲೂ ಕೂಡ ಸ್ಟಾರ್ಟಿಂಗ್ ಅನ್ಕೊಂಡ್ವಿ ಅಲ್ವಾ ರಾಕೇಶ್ ಜುಂಜುನ್ವಾಲಾ ಅವರು ಅಂತ, ಸೊ ಅವರು LLP ಮತ್ತು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಕೂಡ ಇವರ ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ ಈ ಕಂಪನಿನಲ್ಲಿ. ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಚಿಕ್ಕ ಇಶ್ಯೂಸ್ ಬಿಟ್ರೆ ನೆಗೆಟಿವ್ ಫ್ಯಾಕ್ಟರ್ಸ್ ಯಾವುದೂ ಇಲ್ಲ. ನೆಕ್ಸ್ಟ್ ನಜಾರಾ ಟೆಕ್ನಾಲಜಿ IPO ಡೀಟೇಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಚ್ 17th ಓಪನ್ ಆಗಿ 19th ಮಾರ್ಚ್ ಕ್ಲೋಸ್ ಆಗುತ್ತೆ. ಈ IPO ಪ್ರೈಸ್ ಬ್ಯಾಂಡ್ 1100 ರಿಂದ 1101 ರೂಪಾಯಿ ಅಂಡ್ ಲಾಟ್ ಸೈಜ್ 13 ಶೇರ್ಸ್. ಇದು NSE BSE ಎರಡರಲ್ಲೂ ಲಿಸ್ಟ್ ಆಗುತ್ತೆ ಅಂಡ್ ಮಾರ್ಚ್ 30th ಲಿಸ್ಟ್ ಆಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಮಿನಿಮಮ್ 14,313 ರೂಪೀಸ್ ನಮ್ಮ ಹತ್ರ ಇರಬೇಕಾಗುತ್ತೆ. ಶೇರ್ ಫೇಸ್ ವ್ಯಾಲ್ಯೂ 4 ರೂಪೀಸ್. ಕಂಪನಿ ರಿಲೇಟೆಡ್ ಆಗಿ ದುಡ್ಡು ರೈಸ್ ಮಾಡ್ತಾ ಇರೋದು ಅದು ಅಷ್ಟು ಪ್ರಮೋಟರ್ಸ್ಗೆ ಸೇರುತ್ತೆ ಅಂಡ್ ಇಶ್ಯೂ ಸೈಜ್ ಇಸ್ 582.91 crore. ಇದು ಇಷ್ಟು ಆಫರ್ ಫಾರ್ ಸೇಲ್, ಕಂಪನಿಗೆ ಏನೂ ಸೇರಲ್ಲ. ಆದರೆ ಈ ಕಂಪನಿನಲ್ಲಿ ಶೇರ್ ಹೋಲ್ಡ್ ಮಾಡಿ ಅವ್ರಿಗೆ ಸಂಬಂಧಿಸಿದ ಶೇರ್ಸ್ ನ ಸೆಲ್ ಮಾಡಿ ದುಡ್ಡನ್ನ ರೈಸ್ ಮಾಡ್ತಿದ್ದಾರೆ ಅಂಡ್ ರಿಟೇಲರ್ಸ್ಗಂತಾನೆ 10% ರಿಸರ್ವೇಶನ್ ಇದೆ. 582.91 crore ಅಲ್ಲಿ ನಿಯರ್ಲಿ ಲೆಕ್ಕ ತಗೊಂಡ್ರೆ 583 crore. ಸೊ 58.3 crore ವರೆಗೂ ರಿಟೇಲರ್ಸ್ಗೆ ರಿಸರ್ವೇಶನ್ ಇದೆ. ಆದ್ರೆ ಈ ಕಂಪನಿನಲ್ಲಿ ಶೇರ್ ನ ಹೋಲ್ಡ್ ಮಾಡಿ ಅವ್ರಿಗೆ ಸಂಬಂಧಿಸಿದ ಶೇರ್ ನ ಸೆಲ್ ಮಾಡಿ ಆ ದುಡ್ಡನ್ನ ರೈಸ್ ಮಾಡ್ತಿದ್ದಾರೆ ಅಂಡ್ ರಿಟೇಲರ್ಸ್ಗಂತಾನೆ 10% ರಿಸರ್ವೇಶನ್ ಇದೆ. ಮೀನ್ಸ್ 582.91 crore ನಿಯರ್ಲಿ ಅದನ್ನ ನಾವು 583 crore ಅಂತ ರೌಂಡ್ ಆಫ್ ಮಾಡಿದ್ರೆ ತಗೊಳ್ಬಹುದು ಅಂಡ್ 58.3 crore ವರ್ಗು ರಿಟೇಲರ್ಸ್ಗೆ ರಿಸರ್ವೇಶನ್ ಇದೆ.